ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಸಂಕಷ್ಟ ಎದುರಾದ ಬೆನ್ನಲ್ಲೇ ಅವರು ಮಾತನಾಡ್ತಾ ಇದ್ರು, ರಿಯಾಕ್ಷನ್ ಕೊಡ್ತಾ ಇದ್ರು. ಏನೇನು ಹೇಳಿದ್ದಾರೆ ಅಂತ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ನಾವು. ಇಡಿ ದಾಳಿಯ ಉದ್ದೇಶ ಗೊತ್ತಿಲ್ಲ, ಇಡಿ ತನಿಖೆಗೆ ಕಂಪ್ಲೀಟ್ ಆಗಿ ಸಹಕಾರವನ್ನ ನಾನು ಕೊಡ್ತಾ ಇದ್ದೀನಿ. ಇಡಿ ಕೇಳಿದ ದಾಖಲೆಯನ್ನ ನಮ್ಮ ಶಿಕ್ಷಣ ಸಂಸ್ಥೆಗೆ ಕೊಡೋದಕ್ಕೆ, ಸಿಬ್ಬಂದಿಗಳ ಕೊಡೋದಕ್ಕೆ ನಾನು ಹೇಳಿದ್ದೀನಿ. ಕಾನೂನಿಗೆ ಗೌರವವನ್ನು ಕೊಡ್ತೇನೆ ಅಂತ ಕೂಡ ಇದೇ ವೇಳೆ ತಿಳಿಸಿದ್ರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಇಡಿ ರೇಡ್ ಆದ ಬಳಿಕ ಕೊಡ್ತಾ ಇರುವಂತಹ ಫಸ್ಟ್ ರಿಯಾಕ್ಷನ್ ಇದು. ಆಮೇಲೆ ಇಡಿ ದಾಳಿಗೆ ರನ್ಯಾ ಲಿಂಕ್ ಅನ್ನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಕ್ಕೆ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿ ಅವರ ಆರೋಪಕ್ಕೆ ನಾನು ಉತ್ತರ ಕೊಡಲ್ಲ ಅಂತ ಈ ಆರೋಪಕ್ಕೆ ಅವರು ರಿಯಾಕ್ಷನ್ ಕೊಟ್ಟಿರೋದು. ಅದು ಬರೀ ಆರೋಪ ಅಷ್ಟೇ. ಈ ಹಂತದಲ್ಲಿ ನಾನು ಏನನ್ನೂ ಮಾತನಾಡಲ್ಲ ಅಂತ ಪರಮೇಶ್ವರ್ ಅವರು ರಮ್ಯಾ ಕೇಸನ್ನ ಇದಕ್ಕೆ ಲಿಂಕ್ ಮಾಡ್ತಾರೋ ವಿಚಾರದಲ್ಲೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಮೂಲಕ ನಿರಾಕರಿಸ್ತಾ ಇದ್ದಾರೆ. ನಿಮ್ಮ ಕೈಗೆ ಸಿಕ್ಕಿಲ್ಲ ಅಲ್ವಾ? ಎಲ್ಲ ಸಿಎಂ ಜೊತೆ ಸಿಟಿ ರೌಂಡ್ ಹಾಂ, ನೀವು ಹೋಗ್ಬಿಟ್ಟು ನಮ್ಮ ಕೈಗೆ ಸಿಕ್ಕಲಿಲ್ಲ. ಇಲ್ಲ ರೀ, ಯಾರೋ ಒಂದಿಬ್ಬರು ಇದ್ರಿ ಅಷ್ಟೇ, ಎಲ್ಲ ಹೋಗ್ಬಿಟ್ಟಿದ್ರೆ ಅವ್ರ ಜೊತೆ, ಸಿ ಎಂ ಜೊತೆ. ಹಾಂ, ಏನು ಹೇಳಿ? ಹಾಂ, ನಿನ್ನೆ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ 3 ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನೂ ಗೊತ್ತಿಲ್ಲ. ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ. ನನಗೆ ಗೊತ್ತಾದ ಮೇಲೆ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ, ನೀವು ಅಕೌಂಟ್ಸ್ ಅವ್ರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ. ಅವರು ಏನು ಅಕೌಂಟ್ಸ್ ಕೇಳ್ತಾರೆ, ಎಷ್ಟು ವರ್ಷದ ಕೇಳ್ತಾರೆ, ಆಡಿಟೆಡ್ಡು ಅಥವಾ ಈ ವರ್ಷದ್ದಿನ್ನೂ ಆಡಿಟ್ ಆಗಿರೋದಿಲ್ಲ, ಮೊದಲಿನ ವರ್ಷಗಳದ್ದೆಲ್ಲ ಆಡಿಟ್ ಆಗಿರೋದು, ಅವ್ರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಮುಂದುವರೆದಿದೆ, ಅವರು ವೆರಿಫಿಕೇಷನ್ಸು ಎಲ್ಲ ಮುಂದುವರೆದಿದೆ. ಅದು ಉದ್ದೇಶ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಕೊಡ್ತೇವೆ. ಅದರಲ್ಲಿ ಯಾವುದನ್ನು ಕೂಡ ಮುಚ್ಚಿಡೋ ಅಂಥದ್ದು ಯಾವುದೂ ಕೂಡ ಇಲ್ಲ. ಇದು ಒಂದು. ಎರಡನೇದು, ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಬಂದಿರೋನು. ಕಾನೂನಿಗೆ, ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು, ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನಿಲ್ಲ. ದೊಡ್ಡವ್ರಿಗೊಂದು ಕಾನೂನು, ಸಣ್ಣವರಿಗೊಂದು ಕಾನೂನು, ಆ ರೀತಿ ಕಾನೂನು ಮಾಡಿಲ್ಲ. ಎಲ್ಲರಿಗೂ ಕೂಡ ಕಾನೂನು ಒಂದೇ. ಆ ಕಾನೂನನ್ನು ಗೌರವಿಸ್ತಕ್ಕಂಥವನು ನಾನು. ಆದ್ದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ. ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ, ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ, ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ. ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ, ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ. ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ. ಅಲ್ಲ, ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ. ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್. ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಬೀನ್ ವೆರಿ ಗುಡ್ ಟು ಪೀಪಲ್, ನನಗೆ ಅಂತಲೇ ಅಲ್ಲ, ಎಲ್ಲರಿಗೂ ಜನರಲ್ ಆಗಿ. ಬಟ್ ಮೈ ಓನ್ಲಿ ರಿಕ್ವೆಸ್ಟ್ ಈ ಸ್ಪೆಕ್ಯುಲೇಷನ್ ಮಾಡೋದಕ್ಕಿಂತ ರಿಪೋರ್ಟ್ ಬಂದಾಗ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ. ಅಲ್ಲ, ಅವ್ರು ಮಾಡಲಿ, ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ. ನಾನು ಹೇಳಿದ್ನಲ್ಲ, ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ನನಗೂ ಕೂಡ ಅವರು ಸಂಸ್ಥೆಗೆ ಕೊಡಬೇಕಲ್ಲ, ಅದಾಗಿದ ಮೇಲೆ ತಿಳಿಸೋಣ.
ಅಲ್ಲಿ ತನಕ ನಾವು ಯಾವುದನ್ನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇಡಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಪರಮೇಶ್ವರ್ ದಲಿತರು ಅನ್ನೋ ಕಾರಣಕ್ಕೋಸ್ಕರವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಸಿಎಂ ಮತ್ತು ಸುರ್ಜೇವಾಲಾ ಹೇಳಿದ್ದಾರೆ. ಇಲ್ಲಪ್ಪ, ನನಗೆ ಅದು ಗೊತ್ತಿಲ್ಲ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ನಾನೀಗೇನೂ ಹೇಳಕ್ಕೆ ಹೋಗೋದಿಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಮುಂದಿನ ಮುಖ್ಯಮಂತ್ರಿ ಲಿಸ್ಟಲ್ಲಿ ತಮ್ಮ ಹೆಸರು ಕೂಡ ಇತ್ತು. ಇದೊಂದು ರೀತಿ ರಾಜಕೀಯ ಪ್ರೇರಿತ ಅನ್ಸಲ್ವಾ ಸರ್ ತಮಗೆ? ನಾನೇನು ಹೇಳಕ್ಕೆ ಹೋಗೋದಿಲ್ಲ ಈಗ. ಬಿಜೆಪಿಯವರು ಅದನ್ನೇ ಆರೋಪ ಮಾಡಿದ್ದಾರೆ ಸರ್. ನೇರವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರ ಪಾತ್ರ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆರ್ಎಸ್ಎಸ್. ಒಂದು ಇಡಿ ದಾಳಿಯ ಉದ್ದೇಶ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಇಡಿ ಅಧಿಕಾರಿಗಳು ಕೇಳಿದಂತಹ ಅಕೌಂಟ್ಸ್ ಸೆಕ್ಷನ್ಗೆ ಹೋದ್ರು ಅಲ್ಲಿ ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟನ್ನು ಕೂಡ ನೀವು ಪ್ರೊವೈಡ್ ಮಾಡಿ ಅಂತ ನಾನು ನನ್ನ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಹಾಗೆ ಬಿಜೆಪಿಗರು ಮಾಡ್ತಾ ಇರುವಂತಹ ಆರೋಪ ಏನಿದೆ, ಈ ರನ್ಯಾರಾವ್ ಕೇಸ್ಗೆ ಲಿಂಕ್ ಆಗಿ ಇದಾಗಿರೋದು, 40 ಲಕ್ಷ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಈ ಶಿಕ್ಷಣ ಸಂಸ್ಥೆ ಯಾಕೆ ಕಟ್ತು ಅಂತೆಲ್ಲ ಅವರೇನು ಆರೋಪ ಮಾಡ್ತಾ ಇದ್ರು. ಅದಕ್ಕೆಲ್ಲ ನಾನು ಉತ್ತರ ಕೊಡೋದಿಲ್ಲ. ಇಡಿ ಅಧಿಕೃತವಾಗಿ ಇಂಥದ್ದನ್ನು ಮಾಡಿದೆ ಅಂತ ಹೇಳಿದಾಗ ನಾನು ಉತ್ತರವನ್ನು ಕೊಡ್ಬೋದು ಹೊರತು ಆರೋಪಿಗಳಿಗೆ ನಾನು ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅಂತ ತಿಳಿಸಿದ್ರು. ಮತ್ತು ತುಂಬಾ ಕಾಮಾಗೆ ಇದೀನಿ ನಾನು ಅನ್ನೋದನ್ನ ಕೂಡ ತೋರಿಸ್ದಂಗೆ ಕಾಣಿಸ್ತಾ ಇತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು ಇಡಿ ರಡಾರ್ಗೆ ಪರಮೇಶ್ವರ್ ಅವರು ಬಂದ ಬಳಿಕ ಸಿಗ್ತಾ ಇರುವಂತಹ ಫಸ್ಟ್ ರಿಯಾಕ್ಷನ್ ಇದು. ನೆನೆಲ್ಲ ಏನಾಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇತ್ತು. ಬಟ್ ಇವತ್ತು ಬೆಳಗ್ಗೆನೆ ಇಡಿ ಅಧಿಕಾರಿಗಳ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಎಲ್ಲ ಹಂತದಲ್ಲೂ ನಾವು ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದೀವಿ, ಅಕೌಂಟ್ ಸೆಕ್ಷನ್ಗೆ ಹೋಗಿದ್ದಾರೆ ಅವರು ಅಂತೆಲ್ಲ ಹೇಳಿದ್ರು. ಇಡಿ ಅವರ ತನಿಖೆ ಆಗ್ತಾ ಇದೆ, ಸುದೀರ್ಘವಾಗಿ ತನಿಖೆ ಆಗ್ತಾ ಇದೆ. ಆಲ್ಮೋಸ್ಟ್ ಈ ರೇಡ್ ಸ್ಟಾರ್ಟ್ ಆಗಿ ಒಂದು 14ಕ್ಕೂ ಹೆಚ್ಚು ಗಂಟೆ ಆಯಿತು. ನಾನು ಏನನ್ನು ಮುಚ್ಚಿಟ್ಟಿಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಓಪನ್ ಬುಕ್ ಆಗಿದೆ. ಅವ್ರು ಏನೇ ಇನ್ಫಾರ್ಮೇಶನ್ ಕೇಳಿದ್ರು ಕೂಡ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಯಾವ ಕಾರಣಕ್ಕೆ ಈ ದಾಳಿ ಆಯಿತು ಈಗಲೇ ಅದ್ರ ಬಗ್ಗೆ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಗೊತ್ತಿಲ್ಲ, ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನೇ ಹೆಚ್ಚಾಗಿ ಬಳಸಿದ್ರು ಪರಮೇಶ್ವರ್ ಅವರು. ಮತ್ತು ಜನರಿಂದ ಅಥವಾ ಯಾರಿಂದಲೂ ಕೂಡ ಯಾವುದನ್ನು ನಾನು ಮುಚ್ಚಿಡ್ತಾ ಇಲ್ಲ ಅನ್ನೋದನ್ನ ಕೂಡ ತಿಳಿಸಿದ್ರು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಇಡಿ ತನಿಖೆಯ ಹಿನ್ನೆಲೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರೋ ಹಿನ್ನೆಲೆ ಎಲ್ಲದ್ರ ಬಗ್ಗೆ ಕೂಡ ಉತ್ತರ ಕೊಡೋ ಪ್ರಯತ್ನವನ್ನು ಪರಮೇಶ್ವರ್ ಅವರು ಮಾಡಿದ್ರು. ಉಳಿದಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ಇವತ್ತು ತಮ್ಮ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. ನಿನ್ನೆ 9 ಗಂಟೆಯಿಂದ ಈಗಲೂ ಕೂಡ 2ನೇ ದಿನಕ್ಕೆ ಇಡಿ ದಾಳಿ ಮುಂದುವರೆದಿದೆ. ಈ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಇವತ್ತು ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಮನೆಯಿಂದ ನಗ್ನಗ್ತಾನೆ ಬಂದರು, ನಮ್ಮ ಜೊತೆನೂ ಕೂಡ ಚೆನ್ನಾಗೇ ಮಾತನಾಡಿಸಿದ್ರು. ಇಡಿ ದಾಳಿ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂಥ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇಡಿ ದಾಳಿ ಆಗಿರೋದು ಹೌದು ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಇಡಿ ದಾಳಿಯ ಹಿಂದಿನ ಉದ್ದೇಶ ಮಾತ್ರ ನನಗೆ ಗೊತ್ತಿಲ್ಲ, ಆದರೆ ನಾನು ಎಲ್ಲ ಸಹಕಾರವನ್ನು ಕೂಡ ಇಡಿ ಅಧಿಕಾರಿಗಳಿಗೆ ಕೊಡ್ತೇನೆ. ದೆಹಲಿಯಿಂದ ಇಡಿ ಅಧಿಕಾರಿಗಳು ಬಂದಿರುವಂಥದ್ದು. ನಮ್ಮ ಸಿಬ್ಬಂದಿಗೂ ಕೂಡ 3 ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗೂ ಕೂಡ ಅವ್ರು ಏನೇ ಅಕೌಂಟ್ಸ್ ಕೇಳಿದ್ರು ಕೂಡ ಸಹಕಾರ ಕೊಡಿ, ಆ ಅಕೌಂಟ್ಸ್ನ ಸಬ್ಮಿಟ್ ಮಾಡಿ ಅನ್ನುವಂಥ ಮಾಹಿತಿ ಕೊಟ್ಟಿದ್ದೇನೆ ಅಂತಲೂ ಕೂಡ ಹೇಳಿದ್ರು. ಇನ್ನು ಮುಖ್ಯವಾಗಿ ಬರ್ತಾ ಇರುವಂಥ ಆರೋಪ ಏನಿದೆ, ರನ್ಯಾರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಈ ದಾಳಿ ನಡೆದಿದೆ ಅನ್ನುವಂಥ ಏನು ಆರೋಪ ಇದೆ, ಬಿಜೆಪಿ ಕೂಡ ಅದೇ ಆರೋಪ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪರಮೇಶ್ವರ್ ಅವರು ಸ್ವಲ್ಪ ನಿರಾಕರಿಸಿದ್ದಾರೆ. ಯಾಕಂದರೆ ಈಗಲೇ ನಾನು ಯಾವುದು ಕೂಡ ಮಾತನಾಡೋದಿಲ್ಲ. ಬಿಜೆಪಿಯವರು ಕೂಡ ಆರೋಪ ಮಾಡ್ತಿದ್ರೆ ಅದು ಆರೋಪ ಅಷ್ಟೇ, ಆದರೆ ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಈ ಹಂತದಲ್ಲಿ ಕೊಡೋದಕ್ಕೆ ಹೋಗಲ್ಲ. ಈ ಹಂತದಲ್ಲಿ ನಾನು ಯಾವುದೇ ಮಾತನಾಡೋದು ಕೂಡ ಆಡೋದಕ್ಕೆ ಹೋಗಲ್ಲ. ಮುಖ್ಯವಾಗಿ ಇಡಿ ದಾಳಿ ಆಗಿರೋದು ಹೌದು, ಅಕೌಂಟ್ಸ್ ಕೊಡೋದಕ್ಕೆ ಹೇಳಿದ್ದೇನೆ. ನಾನು ಕೂಡ ಎಲ್ಲ ಸಹಕಾರ ಕೊಡ್ತಾ ಇದ್ದೇನೆ. ಕಾನೂನು ಎಲ್ರಿಗೂ ಕೂಡ ಈ ದೇಶದಲ್ಲಿ ಒಂದೇ, ನನಗೂ ಕೂಡ ಒಂದೇ ಕಾನೂನು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ರನ್ಯಾರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತಹ ಅವರ ಶಿಕ್ಷಣ ಸಂಸ್ಥೆಯ ಹಣ ವಹಿವಾಟು ಲಿಂಕ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಥವಾ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಪರಮೇಶ್ವರ್ ಅವರು ನಿರಾಕರಿಸಿದ್ರು. ಈ ಹಂತದಲ್ಲಿ ನಾನು ಏನನ್ನು ಕೂಡ ಮಾತನಾಡಲ್ಲ. ಮೊದಲು ಇಡಿ ಅವರು ದಾಳಿ ಮುಂದುವರಿಸಲಿ, ದಾಳಿ ಮುಗಿಸ್ಲಿ, ಅನಂತರ ತನಿಖೆ ಮಾಡಲಿ, ತನಿಖೆ ಮುಗಿಸಿದ ನಂತರ ನಾನು ಅದ್ರ ಬಗ್ಗೆ ಮಾತನಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಒಂದು ರೀತಿಯಲ್ಲಿ ಆ ಮಾತನ್ನ ಒಂದು ರೀತಿಯಲ್ಲಿ ಮಾತಾಡೋದಕ್ಕೆ ಹಿಂಜರಿದ್ರು. ಜೊತೆಗೆ ಈ ಹಿಂದಿನ ಐಟಿ ದಾಳಿ ಸಂಬಂಧಪಟ್ಟಂತೆಯೂ ಕೂಡ ಹೆಚ್ಚೇನು ಮಾತನಾಡಲಿಲ್ಲ. ಆದರೆ ದಲಿತ ಅಸ್ತ್ರ ಪ್ರಯೋಗ ಸಂಬಂಧಪಟ್ಟಂತೆಯೂ ಕೂಡ ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ಏನು ಹೇಳಿದ್ದಾರೆ, ನನಗೆ ಹಾಗೆ ಅನ್ಸಲ್ಲ ಅಂತಂದು ಕೂಡ ಸ್ಪಷ್ಟವಾಗಿ ಪರಮೇಶ್ವರ್ ಅವರು ಹೇಳಿದ್ರು. ದಲಿತ ನಾಯಕ ಅಥವಾ ದಲಿತ ನಾನು ಅನ್ನುವಂಥ ಕಾರಣಕ್ಕಾಗಿ ಇಡಿ ದಾಳಿ ಆಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಯಾಕಂದ್ರೆ ದಲಿತ ಅಂತ ನೋಡಿ ಅವರು ಇಡಿ ದಾಳಿ ಮಾಡೋದಿಲ್ಲ. ಆದರೆ ದಾಳಿ ಆಗಿದೆ, ದಾಳಿ ಆಗಿರೋದೊಂದು ಹೌದು, ಎಲ್ಲ ಸಹಕಾರವನ್ನು ಕೂಡ ಕೊಡ್ತೇನೆ ಅಂತ ಈ ಹಂತದಲ್ಲಿ ಹೇಳಿದರು.
ಇದು ಒಂದು ರೀತಿಯಲ್ಲಿ ಮೊದಲ ಪ್ರತಿಕ್ರಿಯೆ ಹೌದು. ಆದರೆ ಸ್ಪಷ್ಟತೆಯನ್ನು ಎಲ್ಲ ರೀತಿಯಿಂದಲೂ ಕೂಡ ಕೊಡೋದಿಕ್ಕೆ ಅವರು ಹಿಂಜರಿದ್ರು. ಮುಖ್ಯವಾಗಿ ಏನೆಲ್ಲ ಆರೋಪ ಬರ್ತಾ ಇದೆ ರನ್ನಿರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ, ಜೊತೆಗೆ ಆಕೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ, ಆ ಚೆಕ್ ಪೇಮೆಂಟ್ ಏನಿದೆ ಅದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡಲಿಲ್ಲ. ಯಾವುದನ್ನು ಕೂಡ ಈ ಹಂತದಲ್ಲಿ ನಾನು ಮಾಡೋದಿಲ್ಲ ಅಂತಂದ್ರು. ಇನ್ನೊಂದು, ಅವೆಲ್ಲವೂ ಕೂಡ ಸ್ಪೆಕ್ಯುಲೇಷನ್ ಹಬ್ಬಿಸೋದು ಯಾರೂ ಕೂಡ ಮಾಡೋದು ಬೇಡ ಅನ್ನುವಂಥದ್ದು ಕೂಡ ಹೇಳಿದ್ರು. ಈಗ ಇಡಿ ದಾಳಿ ಮುಂದುವರೆದಿದೆ. ಜೊತೆಗೆ ಅವ್ರು ಕರೆದರೆ ಹೋಗ್ತೇನೆ ಅಂತಲೂ ಕೂಡ ಒಂದು ಮಾತು ಹೇಳಿದ್ದಾರೆ, ಸಹಕಾರ ಕೊಡ್ತೇನೆ ಅಂತಲೂ ಹೇಳಿದ್ದಾರೆ. ಹಾಗಾಗಿ ಇಡಿ ಅಧಿಕಾರಿಗಳ ಬುಲಾವ್ ಬಂದರೆ ಪರಮೇಶ್ವರ್ ಅವರು ತುಮಕೂರು ಹೋಗುವ ಸಾಧ್ಯತೆ ಕೂಡ ಇದೆ. ಈಗ ಚಲುವರಾಯಸ್ವಾಮಿ ಅವರು ಅವರ ನಿವಾಸಕ್ಕೆ ಬಂದಿದ್ದಾರೆ. ಇಲ್ಲಿಂದ ನೇರವಾಗಿ ಸರಿ ಮಸೂದ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಇವತ್ತು ಸಂಪುಟ ಸಭೆಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆರಳುತ್ತಾರೆ. ಸಿಎಂ ಮತ್ತು ಡಿಸಿಎಂ ರನ್ನ ಭೇಟಿ ಮಾಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಇಡಿ ದಾಳಿ ಬಗ್ಗೆ ಮಾಹಿತಿಯನ್ನ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಂಪುಟ ಸಹೋದ್ಯೋಗಿಗಳಿಗೆ, ಕಲೀಗ್ಸ್ಗಳಿಗೆ ಕೊಡ್ತಾರೆ ಅಂತ ಸಾಧ್ಯತೆ ಇದೆ. ಇಡಿ ಅಧಿಕಾರಿಗಳಿಂದ ಒಂದು ವೇಳೆ ಇದಕ್ಕೂ ಮುಂಚೆ ಏನಾದರೂ ಬುಲಾವ್ ಬಂದು ನೀವು ಇದಕ್ಕೆ ವಿವರಣೆ ಕೊಡಬೇಕು ಅಂತ ನೋಟಿಸ್ ಏನಾದರೂ ಬಂದ್ರೆ ತುಮಕೂರಿಗೆ ಡೈರೆಕ್ಟ್ ಆಗಿ ತೆರಳುವಂತಹ ಸಾಧ್ಯತೆ ಕೂಡ ಇದೆ. ಅಥವಾ ಬೆಂಗಳೂರಿನಲ್ಲಿ ಇಡಿ ಕಚೇರಿ ಇದೆ, ಅಲ್ಲಿ ಕೂಡ ಹೋಗಬಹುದು ಅಂತ ಅನ್ಸುತ್ತೆ. ಬಟ್ ಎಲ್ಲವೂ ಡಿಪೆಂಡ್ ಆಗೋದು ಇಡಿಯ ತನಿಖಾ ಹಂತದ ಮೇಲೆ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ಬಟ್ ನಿನ್ನೆಯಿಂದ ಅವರ ನಿವಾಸದಲ್ಲೇ ಇದ್ದಾರೆ ಅವರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಪರಮೇಶ್ವರ್ ಅವರ ನಿವಾಸಕ್ಕೆ ಪೊಲೀಸ್ ಅಧಿಕಾರಿಗಳ ದಂಡೆ ಹರಿದು ಬರ್ತಾ ಇದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಬಂದಿದ್ರು, ಸಿಐಡಿ ಡಿಜಿಪಿ ಪ್ರಣವ್ ಮೊಹಂತಿ ಅವರು ಬಂದಿದ್ರು, ಡಿಜಿಪಿ ಡಾಕ್ಟರ್ ಸಲೀಂ ಅವರು ಭೇಟಿ ಕೊಟ್ಟರು. ಪ್ರಕರಣದ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದಾಶಿವನಗರದಲ್ಲಿರುವಂತಹ ಪರಮೇಶ್ವರ್ ಅವರ ನಿವಾಸದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಬಂದ್ರು, ಆಮೇಲೆ ಈಗ ಪ್ರಸ್ತುತ ಅವರನ್ನ ಕೇಂದ್ರೀಕರಿಸಿಕೊಂಡು ನಡೀತಾ ಇರುವಂತಹ ಈ ದಾಳಿಯ ಬೆನ್ನಲ್ಲೇ ಇವರು ಕೂಡ ಭೇಟಿ ಕೊಟ್ಟಿರೋದು, ವಿಚಾರಗಳನ್ನು ಚರ್ಚೆ ಮಾಡಿರೋದು ಕುತೂಹಲ. ಆಮೇಲೆ ಒಂದು, ಗೃಹ ಸಚಿವರಿಗೆ ಪ್ರತಿದಿನ ಬ್ರೀಫಿಂಗ್ ಮಾಡೋದು ಇರುತ್ತೆ, ಯಾರೋ ಪೊಲೀಸ್ ಆಯುಕ್ತರು ಬ್ರೀಫಿಂಗ್ ಮಾಡೋದು ಇರುತ್ತೆ. ಬಟ್ ಅವ್ರ ಜೊತೆಗೆ ಇನ್ನೂ ಕೆಲ ಹೊಸ ಮುಖಗಳನ್ನು ಅವರ ನಿವಾಸದ ಹತ್ರ ನೋಡಿದಾಗ ಒಂದು ಕುತೂಹಲ ಬರುತ್ತೆ. ಯಾವ ಕಾರಣಕ್ಕೋಸ್ಕರ ಈ ಭೇಟಿ ಅನ್ನೋದು ಒಂದು ಕುತೂಹಲ ಕಾರಣ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡೋದು ಇರುತ್ತೆ, ಬ್ರೀಫಿಂಗ್ ಇರುತ್ತೆ, ಡೀಟೇಲ್ಸ್ ಕೊಡ್ತಾರೆ. ಮಸೂದ್, ಸಾಮಾನ್ಯವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರನ್ನ ಭೇಟಿ ಮಾಡೋದು, ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಬ್ರೀಫಿಂಗ್ ಕೊಡೋದು, ಕೆಲ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಬಗ್ಗೆ ಬ್ರೀಫಿಂಗ್ ಕೊಡೋದೆಲ್ಲ ಇರುತ್ತೆ. ಬಟ್ ಇನ್ನೂ ಕೆಲ ಅಧಿಕಾರಿಗಳು ಇವತ್ತು ಜಾಯಿನ್ ಆಗಿತ್ತು, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಉಳಿದಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಓಕೆ, ಫೈನ್. ಮತ್ತೆ ಕನೆಕ್ಟ್ ಮಾಡೋಣ, ಮಾಹಿತಿ ಪಡ್ಕೊಳ್ಳೋಣ. ಸದ್ಯಕ್ಕಂತೂ ವ್ಯಾಪಕವಾಗಿ ಡೆವಲಪ್ಮೆಂಟ್ಗಳಂತೂ ಆಗ್ತಾ ಇದೆ ಇಡಿ ರೇಡ್ಗೆ ಸಂಬಂಧಪಟ್ಟಂತೆ. ನಿರಂತರ ಇಡಿ ರೇಡು. ಇನ್ನೊಂದು ಕಡೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಇದು ಮುಜುಗರನೇ, ಸರ್ಕಾರಕ್ಕೆ ಮುಜುಗರ ಅಲ್ವಾ? ಸೊ ಕೆಲವರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಎನಿ ಮೂಮೆಂಟ್ ಮಾತಾಡ್ಬೋದು, ನೋಡೋಣ ಅವರು ಏನು ಹೇಳ್ತಾರೆ, ಯಾವ ಪಾಯಿಂಟ್ಸ್ ಅನ್ನು ತರ್ತಾರೆ ಅಂತ. ಬಟ್ ನಿನ್ನೆಯಿಂದ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆನ್ನಿಗೆ ನಿಂತ್ಕೊಳ್ತಾ ಇದ್ದಾರೆ. ಇದು ದುರುದ್ದೇಶ ಪೂರಿತ ಅಂತ ಅವರೆಲ್ಲ ಹೇಳ್ತಾರೆ, ಅದು ಅವ್ರದ್ದು ವರ್ಷನ್ ಅದು. ಆಮೇಲೆ ಜಾತಿಯ ಕಾರ್ಡನ್ನು ಕೂಡ ಪ್ಲೇ ಮಾಡೋ ಕೆಲಸ ಕೆಲವರಿಂದ ಆಗ್ತಾ ಇದೆ, ಅದನ್ನು ಸ್ವತಃ ಪರಮೇಶ್ವರ್ ಅವರೇ ಒಪ್ಕೊಳ್ಳಿಲ್ಲ. ಎರಡನೇ ದಿನ ಕೂಡ ಇಡಿ ಅಧಿಕಾರಿಗಳಿಂದ ದಾಳಿ ಮುಂದುವರಿತಾ ಇದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಇಡಿ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಿದ್ರು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಪರಿಶೀಲನೆಯನ್ನ ಮತ್ತೆ ಆರಂಭ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ನಿದ್ರೆಯನ್ನ ಸುಮಾರು ಜನರದ್ದು ಕಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಮೂಲಕ. ತುಮಕೂರಿನ ಸಿದ್ಧಾರ್ಥ ತಾಂತ್ರಿಕ ವಿಶ್ವವಿದ್ಯಾಲಯ ಅರ್ಥಾತ್ ಇಂಜಿನಿಯರಿಂಗ್ ಕಾಲೇಜ್, ಹೆಗ್ಗೇರಿ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹಾಗೂ ಖ್ಯಾತಸಂದ್ರ ಬಳಿ ಇರುವಂತಹ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, 2 ಇಂಜಿನಿಯರಿಂಗ್ ಕಾಲೇಜು, 1 ಮೆಡಿಕಲ್ ಕಾಲೇಜ್ನಲ್ಲಿ ಡೈರೆಕ್ಟ್ ಆಗಿ ಅಡ್ಮಿನ್ ಬ್ಲಾಕ್ಗೆ ಹೋಗಿದ್ದಾರೆ. ಅಲ್ಲಿ ಅಕೌಂಟ್ ಸೆಕ್ಷನ್ಗೆ ಹೋಗಿದ್ದಾರೆ. ಸೊ ಅಕೌಂಟ್ ಸೆಕ್ಷನಲ್ಲಿ ಏನು ಚೆಕ್ ಮಾಡ್ತಿರಬಹುದು ಅನ್ನೋ ನಿಮ್ಮ ಪ್ರಶ್ನೆಗೆ ಸಣ್ಣ ಕುತೂಹಲಕ್ಕೆ ಉತ್ತರ. ಒಂದು, ಟ್ಯಾಕ್ಸ್ ಪೇ ಹೆಂಗಾಗಿದೆ, ಅಡ್ಮಿಷನ್ ಪ್ರಾಸೆಸ್ ಹೆಂಗೆ ನಡೆಸ್ಕೊಂಡಿದ್ದಾರೆ, ಆಮೇಲೆ ಇಲ್ಲಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಏನೇನು ಮಾಹಿತಿ ಇದೆ, ಬ್ರಾಚರ್ಸ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡ್ತಾರೆ.